ಅಧ್ಯಕ್ಷರು, ಯೂನಿಯನ್ ಆಫ್ ಕರ್ನಾಟಕ ಟೌನ್ ಕ್ಲಸ್ಟರ್ ಅಂಡ್ ಕ್ವಾರಿ ಓನರ್ಸ್ ಅಸೋಸಿಯೇಷನ್, ಬೆಂಗಳೂರು, ಕರ್ನಾಟಕ ರಾಜ್ಯ. ಮಾನ್ಯರೇ, ನಾವು ಈಗಾಗಲೇ ಸುಮಾರು ಹಲವಾರು ಬಾರಿ ಈ ಒಂದು ಪ್ರೆಸ್ ಸಭೆಯಲ್ಲಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಸಂದೇಶ ಕಳಿಸಿದ್ದೀವಿ. ನಮ್ಮದು OTS ಇವತ್ತೇನು ಅವರು ಒನ್ ಟೈಮ್ ಸೆಟಲ್ಮೆಂಟ್ ಅಂದರೆ OTS ರಾಜಧನ ನಾವು ಈಗಾಗಲೇ ವೇಡಾಕ್ಸಿಂದ ಮತ್ತು ಮಾಲೀಕರಿಂದ ಸರ್ಕಾರಕ್ಕೆ ಸಂದಾಯ ಆಗಿದೆ. ನಾವು ಯಾವುದು ಬೇಬಾಕಿ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ, ಇಲಾಖೆಗೆ ಸಂದೇಶ ತಮ್ಮ ಮೂಲಕ ಇದೇ ಜಾಗದಲ್ಲಿ ಹಲವಾರು ಬಾರಿ ಸಂದೇಶ ರವಾನಿಸಿದ್ದೀವಿ. ಸುಮಾರು 25 ಬಾರಿ ನಾವು ನೋಡಿ ಸೆಕ್ರೆಟರಿ ಅವ್ರಿಗೆ, ಮುಖ್ಯಮಂತ್ರಿಯವ್ರಿಗೆ, ಕಾನೂನು ಮಂತ್ರಿಯವ್ರಿಗೆ, ನಿರ್ದೇಶಕರಿಗೆ ಮತ್ತು ಗಣಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಮನವಿ ಕೊಟ್ಟು ನಮ್ಮನ್ನು ಸಭೆ ಕರೆದು ಒಂದು ತೀರ್ಮಾನ ಮಾಡಿ ಅಧಿಕಾರಿಗಳ ಒಟ್ಟಿಗೆ ನಮ್ಮನ್ನು ಸಭೆ ಸೇರಿಸಿ ಅಂತ ನಾವು ಕೇಳ್ಕೊಂಡ್ರು ಕೂಡ ಇದುವರೆಗೂ ಮುಖ್ಯಮಂತ್ರಿಯವರು ಮನಸ್ಸು ಮಾಡ್ತಾ ಇಲ್ಲ. ಇಲಾಖೆ ಮಂತ್ರಿಯವರು ಬೇಜವಾಬ್ದಾರಿತನನೋ ಅಥವಾ ಅವರಿಗೆ ಇಲಾಖೆ ಬೇಡವಾಗಿದೆಯೋ ಗೊತ್ತಿಲ್ಲ, ಬೇಸತ್ತವರು ರಾಜೀನಾಮೆ ಕೊಡೋಕ್ಕೆ, ಈ ಒಂದು OTS ತೀರ್ಮಾನಕ್ಕೆ ಅವರು ಬೇಸತ್ತು ರಾಜೀನಾಮೆ ಕೊಡೋದು ಮುಂದಾಗಿದ್ರು ಅಂತ ನಾನು ಭಾವಿಸ್ತೇನೆ. ಇವತ್ತು ಈ ಒಂದು ತೀರ್ಮಾನಕ್ಕೆ ಮಾಲೀಕರು ತೀವ್ರವಾದ ವಿರೋಧ. ಏಕೆಂದರೆ ಇವತ್ತು ಎಲ್ಲ ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆ ಮುಗಿಸಿ ನಾವೆಲ್ಲ ನಿರಂತರ ಉಪವಾಸ ಮಾಡಿ ಬಂದ್ ಆಚರಿಸಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಇವತ್ತು ರಾಜ್ಯಾದ್ಯಂತ ಎಲ್ಲ ಕ್ರಷರ್ ಮಾಲೀಕರು ಇಲ್ಲಿ ಸೇರಿದ್ದೀವಿ. ನಮ್ಮದು ಪ್ರಮುಖವಾಗಿ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್, ಎಂಸ್ಯಾಂಡ್ ಯೂನಿಟ್ಸು ಮತ್ತು ಜಲ್ಲಿ ಈ ಉತ್ಪಾದನೆಗಳನ್ನ ಮಾಡ್ತಕ್ಕಂಥ ಒಂದು ಉದ್ಯಮ. ಈಗ ತಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ಹಲವಾರು ಕಾನೂನು ನ್ಯೂನತೆಗಳಿಂದ ನಮ್ಮಲ್ಲಿ ಪೆನಾಲ್ಟೀಸು ಮತ್ತು ಕ್ವಾರಿನಲ್ಲಿ ಆಗಿರ್ತಕ್ಕಂಥ ಕಲ್ಲುಗಣಿ ಮೇಲ್ಗಡೆ ನಮ್ಮ ಎಲ್ಲ ಕಲ್ಲುಗಣಿ ಉದ್ಯಮದಾರರ ಮೇಲೆ ನೋಟಿಸ್ಗಳನ್ನ ಎಲ್ಲ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಇದಕ್ಕೆ ಮುಂಚೆ ನಾವು ಮಾಡಿರ್ತಕ್ಕಂಥ ಒಂದು ಹೋರಾಟದ ಪ್ರತಿಫಲವಾಗಿ ನಿಮಗೆಲ್ಲನೂ ನಾವು ಒಂದು ಸ್ಮಾಲ್ ಪೆನಾಲ್ಟಿ ಹಾಕಿ ಕ್ಲೋಸ್ ಮಾಡ್ತೀವಿ, ಹಳೆಯದೇನಿದೆ ಅದನ್ನ. ಯಾಕೆಂದ್ರೆ ನಾವು ಆಲ್ರೆಡಿ ಅದರ್ ಡಿಪಾರ್ಟ್ಮೆಂಟ್ಸಿಂದ ಆ ರಾಯಲ್ಟೀಸ್ನ ಕಟ್ಟಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ಆ ಪೆನಾಲ್ಟೀಸ್ ಕ್ಲೋಸ್ ಮಾಡೋದಕ್ಕೆ ಒಂದು ಪ್ರಕ್ರಿಯೆ ಶುರುವಾಗಿತ್ತು. ಆದರೆ ಹೋದ ವಾರ ದಿಢೀರ್ ಅಂದ್ಬಿಟ್ಟು ಒಂದು ಕ್ಯಾಬಿನೆಟ್ನಲ್ಲಿ ಒಂದು ರೆಸಲ್ಯೂಷನ್ನ ಪಾಸ್ ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ OTS ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡಿ ಇಷ್ಟು ಬಾರಿ ಏನು ತೆಗೆದಿದ್ದಾರೆ ಅದನ್ನು 5 ಟೈಮ್ ಪೆನಾಲ್ಟಿ ಕನ್ವರ್ಟ್ ಮಾಡಿದ್ದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಒನ್ ಟೈಮ್ ಪೆನಾಲ್ಟಿ ಅಂದರೆ ಒಂದ್ಸತಿ ನೀವು ರಾಜಧನ ಕಟ್ಟಬೇಕು ಅಂತ ಹೇಳಿ ನಾವು ನೋಟಿಸ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಇತರೆ ಡಿಪಾರ್ಟ್ಮೆಂಟ್ಸಿಂದ, ಇತರೆ ಕಾಮಗಾರಿಗಳಿಂದ, ಸರ್ಕಾರದ ಕಾಮಗಾರಿಗಳಿಂದ ರಾಜಧನ ಆಗಲೇ ಸಂದಾಯ ಆಗೋಗಿದೆ, ಹಾಗೂ ನಮ್ಮದನ್ನು ಕಟ್ಟಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಮತ್ತೆ ಇವಾಗ ಮುಂಚೆ ಹಳೆದನ್ನೆಲ್ಲ ಅಳತೆ ಮಾಡಿಬಿಟ್ಟು ನೀವು ಒಂದ್ಸತಿ ಕಟ್ಟಿ ಅಂತ ಹೇಳಿ ನಮಗೆ ಕಿರುಕುಲ ಕೊಡುವಂಥ, ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಇದನ್ನ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನ ಖಂಡಿಸ್ತಾ ನಾವು ನಮ್ಮ ಈ ಮಾಧ್ಯಮ ಮಿತ್ರ ತಾವೆಲ್ಲ ತಮ್ಮೆಲ್ಲರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿನ ನಾವು ಇಟ್ಕೊಂಡಿದ್ದೀವಿ.